ಯೂರಿಯಾ ಗೊಬ್ಬರದ ಕೊರತೆಯ ವರದಿಗೆ ಸ್ಪಂದಿಸಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ್ ಅವರು ಮೊನ್ನೆ ತಾನೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಿಂದ ರೈತರಿಗೆ ತೊಂದರೆ ಆಗುತ್ತಿದೆ ಎಂಬ ವರದಿಯನ್ನು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್.ಡಿ. ಕೋಳೇಕರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು. ಇದಕ್ಕೆ ಕೂಡಲೇ ಸ್ಪಂದಿಸಿದ ಜಂಟಿ ನಿರ್ದೇಶಕರು ವೀರಾಪುರ ಗ್ರಾಮದಲ್ಲಿ ರೈತರ ಅನುಕೂಲಕ್ಕಾಗಿ ಇಂದು 15 ಟನ್ ಯೂರಿಯಾ ಗೊಬ್ಬರವನ್ನು ಟ್ರಕ್ ಮೂಲಕ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಕಿತ್ತೂರು ಕೃಷಿ ಅಧಿಕಾರಿಗಳು ಇದಕ್ಕೆ ಸಂತೋಷಗೊಂಡ ರೈತರು ಪೂಜೆ ಸಲ್ಲಿಸುವ ಮೂಲಕ ಸ್ವಾಗತ ಮಾಡಿದರು. ನಂತರ ಕೃಷಿ ಅಧಿಕಾರಿಗಳು ಆದ ಸೋಮಯ್ಯ ನಿಂಬಲಗುಂದಿ ಮಾತನಾಡಿದರು. ಒಟ್ಟಾರೆ ಸಂತೋಷಗೊಂಡ ವೀರಾಪುರ ಗ್ರಾಮದ ರೈತರು ಕೃಷಿ ಅಧಿಕಾರಿಗಳು ಹಾಗೂ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಯೂರಿಯಾ ಗೊಬ್ಬರದ ಕೊರತೆ ರೈತರಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ವರದಿ ಮಾಡಿದೆ. ಸದರಿ ಈ ವರದಿಗೆ ಸಾಕಷ್ಟು ರೈತರು ಹೇಳಿಕೆ ಕೊಟ್ಟಿದ್ರು, ನಮ್ಗೆ ಇನ್ನೂ ಸ್ವಲ್ಪ ಗೊಬ್ಬರ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ವರದಿನ ಸಂಬಂಧಪಟ್ಟ ಮಾನ್ಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಕೋಳೇಕರ್ ಸಾಹೇಬ್ರು ಮತ್ತೆ ಮಾನ್ಯ ಬೈಲಹೊಂಗಲ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂತಹ ಬಸವರಾಜ್ ದಳವಾಯಿ ಸಾಹೇಬ್ರು ಮತ್ತೆ ಕಿತ್ತೂರು ತಾಲೂಕು ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬಂದಿದೆ. ಸಾಕಷ್ಟು ಒಂದ್ ರೀತಿ ಪ್ರಚಾರನೂ ಆಗಿತ್ತು. ಇದಕ್ಕೆ ಕೂಡಲೇ ಮನಗಂಡು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಹೆಚ್ಚುವರಿಯಾಗಿ 51 ಟ್ರಕ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಅಗತ್ಯ ಬಿದ್ರೆ ಇನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಈಗ 15 ಟನ್ ಬಂದಿದೆ, ಇನ್ನ ಹೆಚ್ಚುವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ವರದಿಗೆ ಒಂದ್ ರೀತಿ ಸಾಕಷ್ಟು ಅವರು ಸ್ಪಂದನೆ ಮಾಡಿ ನಮ್ಮ ರೈತರುಗಳನ್ನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದಕ್ಕೆ ಎಲ್ಲ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮತ್ತೆ ಇಲಾಖೆ ತಾಲೂಕು ಅಧಿಕಾರಿಗಳು ಮತ್ತೆ ಎಲ್ಲ ವಿಶೇಷವಾಗಿ ಸ್ಥಳೀಯ ಕೃಷಿ ಇಲಾಖೆ ಮನೆ ಕೆಂಚರಾವ್ ಸಾಹೇಬ್ರು ಇರ್ಬೋದು, ಮತ್ತೆ ನಿಬಲ್ಗುಂದಿ ಸಾಹೇಬ್ರು ಇರ್ಬೋದು, ಮತ್ತೆ ಕೃಷಿ ಇಲಾಖೆ ಸಿಬ್ಬಂದಿಗಳು ಇರ್ಬೋದು, ಅವರೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾಗಿ ನಮ್ಮೂರಿನ ರೈತರ ಪರವಾಗಿ ಕೃತಜ್ಞತೆಗಳನ್ನ ಹೇಳಿಕೆ ಬಯಸ್ತೇನೆ. ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಒಂದ್ ರೀತಿ ಗೊಬ್ಬರದ ಅಭಾವ ತುಂಬಾ ಇದೆ, ಯೂರಿಯಾ ಗೊಬ್ಬರದ ಅಭಾವ. ಇದರಿಂದ ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ವರದಿ ಚೆಲ್ಲಿದೆ. ಸದರಿ ಪ್ರಕಾರ ಇದಕ್ಕೆ ಕೂಡಲೇ ಸ್ಪಂದಿಸಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗಂತ ಶ್ರೀ ಕೋಳೇಕರ್ ಸಾಹೇಬ್ರು ಮತ್ತೆ ಬೈಲಹೊಂಗಲ ತಾಲೂಕು ಕೃಷಿ ಸಹಾಯಕ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ದಳವಾಯಿ ಸಾಹೇಬ್ರು ಮತ್ತೆ ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಕೃಷಿ ಅಧಿಕಾರಿಗಳು ನಮ್ಮ ಮನವಿಯನ್ನ ಸ್ಪಂದಿಸಿ ನಮ್ಮ ರೈತರನ್ನ ಕಣ್ಣೀರು ಒರೆಸೋದಕ್ಕೆ ವಿಶೇಷವಾಗಿ ಅತ್ಯಂತ ಸಂಪೂರ್ಣವಾಗಿ ಮನವಿ ಮಾಡ್ಕೊಂಡಿದ್ದಕ್ಕೆ ಈಗ ಒಂದು ಟ್ರಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಟ್ರಕ್ ಕೊಡ್ತೀನಿ ಅಂತಾನೂ ಸಹ ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಾನು ಅವ್ರಿಗೆ ನಮ್ಮ ಊರಿನ ವಿಶೇಷವಾಗಿ ನಮ್ಮ ವೀರಾಪುರ ಮತ್ತೆ ಅಮರಾಪುರ ಗ್ರಾಮಗಳ ಎಲ್ಲ ರೈತರ ಪರವಾಗಿ ಅವ್ರಿಗೆ ಹೃದಯಪೂರ್ವಕ ಕಾಪು ದಾಸ್ತಾನದಿಂದ ಅವ್ರಿಗೆ ಸಪ್ಲೈ ಮಾಡಿ ಸರಿಪಡಿಸ್ತೇವೆ. ಈಗಂತೂ ಸಿಕ್ಕಾಪಟ್ಟೆ ಈಗ ವರದಿ ತೋರಿಸ್ತೀವಿ ಸರ್ ನಿಮಗೆ. ಅಂಥವೇನಾದ್ರು ಬಂದರೆ ಸ್ವಲ್ಪ ಏನಾದ್ರು ಮಾನವೀಯತೆ ದೃಷ್ಟಿಯಿಂದ ಒಂದು ಟ್ರಕ್ ಅಷ್ಟು ಏನಾದ್ರು ಇದು ಮಾಡ್ತೀರಾ ಸರ್? ಮಾಡ್ತೇವೆ. ಎಲ್ಲಿ ನೀವು ಹೇಳಿದ್ರೆ ಎಲ್ಲಿ ನಮ್ಮ PKPS ಆಯಿತು ಇಂಥ ನಮ್ಮ ರೈತ ಸಂಪರ್ಕ ಅಧಿಕಾರಿಗಳು ಸರ್ ಇಂಥಲ್ಲಿ ತೊಂದರೆ ಆಗ್ತಾ ಇದೆ, ಸ್ವಲ್ಪ ಒಂದು ವಾರದಿಂದ 10 ದಿವಸ ಗೊಬ್ಬರ ಇಲ್ಲ ಅಂದ್ರೆ ನಾವು ವ್ಯವಸ್ಥೆ ಮಾಡಿ ಡೆಫಿನೆಟ್ಲಿ ವ್ಯವಸ್ಥೆ ಮಾಡ್ತೀವಿ. ಕೊನೆ ಪ್ರಶ್ನೆ, ಈಗ ಇನ್ನೊಂದು ಒಬ್ಬ ರೈತರು ಹೇಳಿದ್ದಾರೆ ಸರ್, ವಿಶೇಷವಾಗಿ ಪರಿಶಿಷ್ಟ ವರ್ಗ ಎಲ್ಲ ವರದಿನೂ ಮಾಡಿದ್ವಿ, ಹೀಗಾಗಿ ಕೂಡಲೇ ಸ್ಪಂದನೆ ಮಾಡಿದ್ದೀರಾ? ಮೇಲಾಧಿಕಾರಿಗಳು ಹಂತವಾಗಿ ಎಲ್ಲ ಸೊಸೈಟಿಗಳಿಗೆ ಕಳ್ಸಕತ್ತಾರೆ, ಇಲ್ಲ ಅನ್ನಂಗಿಲ್ರಿ. ಈಗ ಎಲ್ಲೆಲ್ಲಿ ಪ್ರಯಾರಿಟಿ ಜಾಸ್ತಿ ಐತಿ, ಈಗ ಈಗ ವೀರಾಪುರದ್ದು ಮಣ್ಣಿನ ತಾವು ರಿಪೋರ್ಟ್ ಮಾಡಿದ್ರಿ, 1 ಲೋಡ್ ಬಂದಿತ್ತು, ಯಾರಿಗೂ ಸಮರ್ಪಕವಾಗಿ ವಿತರಣೆ ಆಗಲಿಲ್ಲ, ಕಡಿಮೆ ಬಿತ್ತು ನಮ್ಗೆ. ಯಾಕಂದ್ರೆ ಇದು ಮಲೆನಾಡು ಏರಿಯಾ, ಕಬ್ಬಿನ ಏರಿಯಾ ಜಾಸ್ತಿ, 100% ಎಲ್ಲ ಇಲ್ಲೇ ಕಬ್ಬಿನ ಏರಿಯಾ ಇದ್ರಿಂದ ಹೆಚ್ಚಿಗೆ ಪ್ರಮಾಣದಾಗ ಕಬ್ಬು ಐತಿ. ಈಗ ಎಲ್ಲ ಬೋರ್ಗಳೆಲ್ಲ ನೀರು ಜಾಸ್ತಿ ಆದ ಸಂಬಂಧ ಪ್ರತಿ ವರ್ಷ ಅರ್ಧ 75% ಕಬ್ಬು ಇರ್ತಿತ್ತು, 25% ಭತ್ತ ಇರ್ತಿತ್ತು ಇಲ್ಲೇ. ಈಗ ಏನಾಗ್ಬಿಡತಿ, 10% ಅಷ್ಟ ಭತ್ತ ಮಾಡ್ಯಾರ, ಎಲ್ಲಾನು 100% ಹೆಚ್ಚು ಕಡಿಮೆ ಕಬ್ಬು ಆದಂಗೆ ಆಗೈತಿ. ಈಗ ಆಟೋಮೆಟಿಕ್ ಆಗಲಿ ನಮ್ಗೆ ಯೂರಿಯಾ ಗೊಬ್ಬರದ ಬೇಡಿಕೆ ಜಾಸ್ತಿ ಆಗ್ತದೆ ಇಲ್ಲಿ. ಅದರ ಪರವಾಗಿ ಹಂತವಾಗಿ ಎಲ್ಲ PKPS ಸೊಸೈಟಿಗಳಿಗೂ ಸರಬರಾಜು ಮಾಡುವ ವ್ಯವಸ್ಥೆ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ.
ಈಗ ಇದರಂಗ ಎಲ್ಲ ಸೊಸೈಟಿಗಳು ಕಳಿಸ್ತೀವಿ. ಓಕೆ ಸರ್, ಈಗ ವಿಶೇಷವಾಗಿ ಕೆಲವ್ರಿಗೆ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ, ಸಾಮಾನ್ಯ ರೈತರಿಗೆ ಎಲ್ಲರಿಗೂ ಸಹ ಸಮರ್ಪಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀರಾ? ಹೌದು ಸರ್, ಹೌದು. ಎಲ್ಲ ಈಗ ನೋಡ್ರಿ, ನೀವು ನಿಮ್ಮ ಎಲ್ಲ ಎಫರ್ಟ್ಸ್ ಮ್ಯಾಗ 15 ಟನ್ ಬಂತು ಇವಾಗ. ಈಗ ಮತ್ತೆ ಬೇಡಿಕೆ ಹೆಂಗ ಐತಿ, ಎಲ್ಲೆಲ್ಲಿ ಹೆಂಗ ಬೇಡಿಕೆ ಐತಿ ಆ ಪ್ರಮಾಣದಾಗ ಮೇಲಾಧಿಕಾರಿಗಳು ಈಗ ನಿನ್ನೆ ಬಂತ್ರಿ ಗಾಡಿ. ನಮ್ಮ ಜಡ್ಡಿ ನಿರ್ದೇಶಕರು ಹೋಗಿ ಅಲ್ಲಿ ಸಾಂಬ್ರಾ ಮತ್ತು ಎಲ್ಲೆಲ್ಲಿ ಇದು ಅದು ಅಲ್ಲೆಲ್ಲ ಹೋಗಿ ಭೇಟಿ ಕೊಟ್ಟು ಎಲ್ಲೆಲ್ಲಿ ಹೆಚ್ಚಿನ ಬೇಡಿಕೆ ಎಲ್ಲಿ ಐತಿ ಅಲ್ಲೇ ಸದ್ಯ ಎಮರ್ಜೆನ್ಸಿಯಲ್ಲಿ ಐತಿ ಅಲ್ಲಿ ಕಳ್ಸಕತ್ತಾರ. ನಿಮ್ ಇದ್ರ ಪ್ರಕಾರ ಈಗ ನೀವು ಮೊನ್ನೆ ನೀವು ಹೋಗಿ ಭೇಟಿಯಾಗಿ ಅವ್ರ ಕೂಡಿಂದ ಒಂದು ಇಂಟರ್ವ್ಯೂ ಮಾಡಿದ್ರಿ, ಎಲ್ಲೆಲ್ಲಿ ಏನಂತ ಹೇಳಿದ್ರು ಅವರು. ಅದ್ರ ಪ್ರಕಾರ 18 ಟನ್ ಬಂದೈತಿ. ಈ ಮುಂದಿನ ದಿನಮಾನಗಳಲ್ಲಿ ಹಂತವಾಗಿ ಮತ್ತೆ ಬರ್ತಾವ. ಇದ್ರ ಬಗ್ಗೆ ನೀವೇನು ವರಿ ಮಾಡೋದು ಅವಶ್ಯಕತೆ ಇಲ್ಲ. ಸಾಕಷ್ಟು ಗೊಬ್ಬರ ಐತಿ. ಇದ್ರ ಹಂಗ ಏನೈತಿ, ಇನ್ನು ಗೊಬ್ಬರದ ಯಾಕ ಇದು ಮಾಡ್ತಾರಂತಂದ್ರಿ, ಪ್ರತಿ ಇನ್ನು ಏನ್ ಮಾಡ್ಬೇಕು, ಈಗ ಅವೇರ್ನೆಸ್ ಜಾಸ್ತಿ ಅಂದ್ರೆ ಯೂರಿಯಾ ಗೊಬ್ಬರದಿಂದ ಏನೈತಿ, 1 ಚೀಲ ಗೊಬ್ಬರ ಕಟ್ಟಕಂದ್ರ 150 ರೂಪಾಯಿ ಲೇಬರ್ ಖರ್ಚು ಕೊಡ್ಬೇಕು. ನೀವು ಒಂದ್ ಎಕರೆಗೆ ಎಷ್ಟು ಕಟ್ತೀರಿ ಅಂದಾಜು? 5-6 ಚೀಲರ ಕಟ್ತೀರಿ ಅಂತಂದ್ರ 1000 ರೂಪಾಯಿ ಬರೀ ಲೇಬರ್ ಚಾರ್ಜ್ ಹೋಗತ್ ನಿಮಗ. ಲೇಬರ್ ಚಾರ್ಜ್ ಅದು ಆ ಒಳಗೆ ಹೋಗಿ ಹೆಂಗ್ ಕಟ್ತಾರ ಅನ್ನೋದು ಗೊತ್ತಾಗಂಗಿಲ್ಲ. ಆ ಒಂದು ಉದ್ದೇಶದಿಂದ ಈಗ ನ್ಯಾನೋ ಯೂರಿಯಾ, ನ್ಯಾನೋ DAP ಅಂತ ಬಂದವು. ಅದು ಈಗ ಏನೈತಿ, ಒಂದ್ 10 ಎಕರೆ ಇತ್ತಪ್ಪ ಅಂತಂದ್ರ ಈಗ ಅವರು ದ್ರೋಣ ಮುಖಾಂತರ ಮೊನ್ನೆ ಹುಣಸಿಗಟ್ಟಿ ಒಳಗೆ ನಾವು ಅದನ್ನ ಪ್ರಾಯೋಗಿಕವಾಗಿ ಅದನ್ನ ಎಲ್ಲಾ ಹೊಡೆದು ರೈತರಿಗೆಲ್ಲ ತೋರಿಸಿದ್ವಿ. ಅವು ಅಗದಿ 100% ಇಫೆಕ್ಟ್ ಹೊಡೆದೈತಿ. ನೀವು ಏನೈತಿ ನ್ಯಾನೋ ಯೂರಿಯಾ, ನ್ಯಾನೋ DAP ಯಾವ್ದೋ ಒಂದು ಔಷಧ ಕೂಡಿಸಿ ಹೊಡೆದ್ ಬಿಟ್ರ ಅಂತಂದ್ರ ನೀವು ಒಳಗೆ ಹೋಗಿ ಹೊಡ್ಯಾಕು ಒಂದಿಟ್ಟು ಹೆದರಾಕತ್ತಾರ ಮಂದಿ. ಒಳಗೆ ಹೋಗಿ ಹೊಡ್ಯಾಕ್ ಬರಂಗಿಲ್ಲ ಅಂತೇಳಿ ಈ ದ್ರೋಣ ಮುಖಾಂತರ ಹೊಡಿಸಿಬಿಟ್ರೆ ನೀವು ಯಾವ್ದು 500 ರೂಪಾಯಿ ತಗೊಂತಾರ 1 ಎಕರೆಗೆ. 1 ತಾಸನೇ ಹೊಡೆದ್ ಬಿಡ್ತಾರ ಅವರು. ಈಗ ಆ ಒಂದು ಉದ್ದೇಶದಿಂದ ಈಗ ಮೊನ್ನೆ ವರದಿಗೆ ವಿಶೇಷವಾಗಿ ರೈತರು ಮಾತಾಡಿದ್ರು, ಇವ್ರೇನ್ ಹೇಳ್ತಾರೆ? ಸರ್ ನಮಸ್ತೆ, ಹೇಳಿ ಸರ್. ವಿಶೇಷವಾಗಿ ಸಾಕಷ್ಟು ಗೊಬ್ಬರ ಸಮಸ್ಯೆ ಐತೆ ಅಂತ ಹೇಳಿದ್ರಿ, ಈಗ ಗೊಬ್ಬರ ಬಂದಿದೆ, ಗೊಬ್ಬರ ಮಾತ್ರ ವಿಶೇಷವಾಗಿ ಏನ್ ಹೇಳಿಕ್ ಬಯಸ್ತೀರಾ? ಏನಿಲ್ಲ, ನಿಮ್ಮ ಬಸವರಾಜ್ಗೆ ಅವ್ರಿಗೆ ಧನ್ಯವಾದ ಹೇಳ್ತವ್ರು. ಅಲ್ಲ ಅಧಿಕಾರಿಗಳಿಗೆ ಬಸವರಾಜ್ಗೆ ಅವ್ರಿಗೆ ತಂದು ಕೊಟ್ಟವ್ರಿಗೆ ಧನ್ಯವಾದ ಹೇಳ್ತವ್ರು. ಓಕೆ, ಇದನ್ನೆಲ್ಲ ಸಮರ್ಪಕವಾಗಿ ಬಳಸ್ಕೋಬೇಕು ನೀವು. ಸಮಸ್ಯೆ ಮತ್ತೆ ನಾವೇನ್ ಯಾರ್ಯಾರು ಕೊಡಾಕ್ರಿ, ಸಾವಯವ ಜಾಸ್ತಿ ಇದು ಮಾಡಿ. ಇನ್ ಸಾಯೋದನ್ನ ಉಳಿದತ್ತೀರಿ, ಸಾವಯವ ಗೊಬ್ಬರ ಯಾವಾಗ ಮಾಡೋದ್ರಿ? ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.